Good morning, my dear students. Good morning. Am I audible, dear students? ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. Am I audible, dear students? Am I audible or not? Good morning. Good morning. ಸೊ ಬನ್ನಿ ಹಾಗಾದ್ರೆ ಇವತ್ತು ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ತಿಳ್ಕೊಂಡು ಲಾಜಿಕಲ್ ರೀಸನಿಂಗ್ನಲ್ಲಿ ಸಿರೀಸ್ ಮೇಲೆ ಇಷ್ಟು ದಿನ ಸಿರೀಸನ್ನು ಮಾಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಬೇಸಿಕ್ಸ್ದಿಂದ ಹೋಗ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಅಡ್ವಾನ್ಸ್ ಕ್ವಶನ್ಸ್ಗಳು ಇರ್ತಾವ. ನೋಡೋಣ 8 ಜನ ಕರೆಕ್ಟ್ ಮಾಡ್ತೀರಾ ಅಂತ ಹೇಳ್ತಾರೆ. ಇದು ಯಾವುದೇ ಎಕ್ಸಾಮ್ ಇರಲಿ ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗೋ ಥರ ಕ್ವಶನ್ ಇರುತ್ತೆ ಹೇಳ್ತಾರೆ. ಎಲ್ಲರೂ ಜಾಯ್ನ್ ಆಗ್ಬೋದು. ಎಸ್ ಕವಾನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಸ್ ಎಕ್ಸಲೆಂಟ್ ಎಕ್ಸಲೆಂಟ್ ಸರ್. ನಮಸ್ತೆ. ಬನ್ನಿ ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ ಬಂದಿದೆ ನೋಡಿ. ಎಸ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. Yes. The first question of the day is before you. Class ಮುಗಿದ್ಮೇಲೆ PDF ಬರುತ್ತೆ ಸರ್. ಕ್ಲಾಸ್ ಮುಗಿದ್ಮೇಲೆ. What comes next? ಈ ಮುಂದಿನ ಪ್ರಶ್ನೆಯ ಸ್ಥಾನದಲ್ಲಿ ಏನು ಬರುತ್ತೆ ಅದನ್ನ ನೀವು ಹೇಳಬೇಕು. Yes, come on guys. Very good, very good. ವೆರಿ ಗುಡ್. ಬನ್ನಿ, ಲಾಜಿಕಲ್ ರೀಸನಿಂಗ್ದ 16ನೇ ಕ್ಲಾಸ್ ಆಗಿದೆ ಇದು. ಲಾಜಿಕಲ್ ರೀಸನಿಂಗ್ದ 16ನೇ ಕ್ಲಾಸ್ ಆಗಿದೆ. ಎಸ್, ವೆರಿ ಗುಡ್. ಸೂಪರ್ ಸರ್, ಸೂಪರ್. ಎಸ್, ಸಿಂಪಲ್ ಇದೆ, ಏನು ಡಿಫಿಕಲ್ಟ್ ಇಲ್ಲ, ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಎಸ್ ಏನು ಬರ್ಬೋದು ಅಂತ ಹೇಳಿ. ಎಸ್, ಎಕ್ಸಲೆಂಟ್. ಸೊ ಯು ಕ್ಯಾನ್ ಸಿ ಹಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಒಂದು ಸ್ವಲ್ಪ ಗೆಸ್ ಮಾಡ್ಬೋದು ಹೇಳ್ತಾರೆ. ಯಾವಾಗಲೂ ಒಂದು ವಿಷಯನ ಹೇಳ್ತಾ ಇದ್ದೇನೆ ಕೇಳಿ. ಒಂದು ನಂಬರು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ದರೆ ಅಥವಾ ಹೆಚ್ಚಾಗ್ತಾ ಹೋಗ್ತಾ ಇದ್ದರೆ ಅದು ಪ್ಲಸ್ ಆಗ್ತಿರ್ತದ, ಇಲ್ಲಾಂದ್ರೆ ಮಲ್ಟಿಪ್ಲೈ ಆಗ್ತಿರ್ತದೆ ತಿಳಿತಾರೆ. ಒಂದು ಸಂಖ್ಯೆ ಸಡನ್ ಆಗಿ ದೊಡ್ಡದಾಗ್ತಂತಂದ್ರೆ ಅದು ಮಲ್ಟಿಪ್ಲೈ ಇರ್ಬೋದು ತಿಳಿತಾರೆ. ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅದು ಮೈನಸ್ ಇರ್ಬೋದು. ಸಡನ್ ಆಗಿ ಕಡಿಮೆ ಆದ್ರೆ ಅದು ಡಿವೈಡ್ ಇರ್ಬೋದು. ಟ್ರಿಕ್ಸ್ಗಳನ್ನ ತಿಳ್ಕೊಂಬಿಡಿ. ಈಗ ನಾವು ಇದನ್ನ ನೋಡಿದ್ರೆ ಯಾವ ತರ ಅನಿಸುತ್ತೆ ನೋಡಿ. ಒಂದು ಸಂಖ್ಯೆ ದೊಡ್ಡದಾಗ್ತಾ ಇದೆ, ಇಲ್ಲಿ ಒಂದು ಸಂಖ್ಯೆಯಲ್ಲಿ ಸಣ್ಣದಾಗ್ತಾ ಇದೆ. ಇವುಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆಯಿಂದ ನಾವು ಒಂದು ಕಡೆ ದೊಡ್ಡದಿಂದ ಸಣ್ಣದು ಬಂದಿದೆ ಅಂದ್ರೆ ಅದು ಮೈನಸ್ ಆಗ್ತಾ ಇದೆ, ಸಣ್ಣದಿಂದ ದೊಡ್ಡದಾಗ್ತಾ ಇದ್ರೆ ಪ್ಲಸ್ ಆಗ್ತಾ ಇದೆ ಅಂತ ನಾವು ಗೆಸ್ ಮಾಡ್ಕೋಬಹುದು. ಬಟ್ ಇಲ್ಲಿ 509 ಸಡನ್ ಆಗಿ 68 ಆಗಿದೆ ಅಂತಂದ್ರೆ ನಾವು 509ರಲ್ಲಿ 68 ಮೈನಸ್ ಮಾಡೋಣ. ಎಷ್ಟಾಗುತ್ತೆ? 509ರಲ್ಲಿ 68 ಹಂಗಾರೆ 1 4 4 441 ಬಂತು ಹೇಳ್ತಾನೆ. 441 ಅನ್ನೋದು 21 ಸ್ಕ್ವೇರ್ ತಾನೆ, 21 ಸ್ಕ್ವೇರು. ಇನ್ನ ಅಂದ್ರೆ 21 ಸ್ಕ್ವೇರ್ ಅನ್ನ ಮೈನಸ್ ಮಾಡಿದ್ದಾರೆ. ಇನ್ನು 68ದಿಂದ 429 ಸಡನ್ ಆಗಿ ಪ್ಲಸ್ ಆಗಿದೆ. ಹಂಗಾರ ಪ್ಲಸ್ ಅಂದ್ರೆ ನಾವು ಏನ್ ಮಾಡೋಣ, 429 ಒಳಗಡೆ 68 ಮೈನಸ್ ಮಾಡೋಣ. 1 ಆಯ್ತು, 12 6 ಆಯ್ತು, 361 ಬಂತ್ರಿ. 361 ಇದು ಕೂಡ 19 ಸ್ಕ್ವೇರ್ ಆಗುತ್ತೆ. ಹಂಗಾದ್ರೆ ಇಲ್ಲಿ 21 ಸ್ಕ್ವೇರ್ ಮೈನಸ್ ಮಾಡಿದ್ರೆ ಇಲ್ಲಿ 19 ಸ್ಕ್ವೇರ್ ಅನ್ನ ಪ್ಲಸ್ ಮಾಡಿದ್ದಾರೆ 68ಕ್ಕೆ. ಅರ್ಥ ಆಯ್ತಾ? 68 19 ಸ್ಕ್ವೇರ್ ಪ್ಲಸ್ ಮಾಡಿ ಇದನ್ನ ಬರೆದಿದ್ದಾರೆ. ಇದನ್ನ 21 ಸ್ಕ್ವೇರ್ ಮೈನಸ್ ಮಾಡಿ ಬರೆದ ಅಂದ್ರೆ ಇಲ್ಲಿ ಎಷ್ಟು ಗ್ಯಾಪ್ ಆಗ್ತಾ ಇದೆ? 1 ಗ್ಯಾಪ್ ಆಗ್ತಾ ಇದೆ. ಹಂಗಾರೆ ನಾನೀಗ ಸದ್ಯ 18 ಬಿಟ್ಟು 17 ಸ್ಕ್ವೇರ್ ಅನ್ನ 17 ಸ್ಕ್ವೇರ್ ಅನ್ನ ಮೈನಸ್ ಮಾಡಿದ್ರೆ 140 ಬರಬೇಕು. ಹಂಗಾರೆ 17 ಸ್ಕ್ವೇರ್ ಎಷ್ಟು? 289. ಹಂಗಾರೆ 429ರಲ್ಲಿ ತಿಳಿತರಿ ನಾನು 289 ಮಾಡಿದ್ರೆ 140 ಬರಬೇಕು. ನೋಡೋಣ. 9 9 0, 12 ಒಳಗೆ 8 ಹೋದ್ರೆ
12 ಒಳಗೆ 8 ಹೋದ್ರೆ 4, 4 ಒಳಗೆ 3 ಹೋದ್ರೆ 1, ಹಂಗಾರ ಕರೆಕ್ಟ್ ಇದೆ. 17 ಸ್ಕ್ವೇರ್ ಅನ್ನ ನಾನು ಮೈನಸ್ ಮಾಡಿದೆ 140 ಬಂತು. ಹಂಗಾರೆ ಈಗ 17 ಸ್ಕ್ವೇರ್ಗೆ 1 ಬಿಡಿ, ಎಷ್ಟಾಯ್ತು? 15 ಸ್ಕ್ವೇರ್. ಹಂಗಾರೆ 15 ಸ್ಕ್ವೇರ್ ಅನ್ನ 140ಗೆ ಪ್ಲಸ್ ಮಾಡಿದ್ರೆ 15 ಸ್ಕ್ವೇರ್ ಅಂದ್ರೆ ಎಷ್ಟು? 225. ಹಂಗಾರೆ ಅದು ಹಂಗೆ ಇರುತ್ತೆ. ಇನ್ನು ಎಲ್ಲ ಮಾಡ್ಕೋತ ಬರಬೇಡಿ. ಇನ್ನು 15 ಆದ್ಮೇಲೆ 14, 13, 365ರಲ್ಲಿ 13 ಸ್ಕ್ವೇರ್ ಅಂದ್ರೆ ಎಷ್ಟು? 169. ಅಂದರೆ 365ರಲ್ಲಿ 169 ನೀವು ಪ್ಲಸ್ ಮೈನಸ್ 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 ಪ್ಲಸ್ ಪ್ಲಸ್ ಮೈನಸ್ ಮಾಡ್ಬೇಕೀಗ. ಅರ್ಥ ಆಯ್ತಾರೆ? 365ರಲ್ಲಿ 169 ಮೈನಸ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ? 15ರಲ್ಲಿ 9 ಹೋದ್ರೆ 6. 6 ಆಪ್ಷನ್ ಎ ಇಲ್ಲ, ಬಿ ಇಲ್ಲ, ಡಿ ಇಲ್ಲ, ಇ ಇಲ್ಲ, ಸಿ ಬರುತ್ತೆ. ಯಾರ್ಯಾರಿಗೆ ಸಿ ಅಂತ ಗೊತ್ತಾಯಿತು ಎಸ್ ಅಂತ ಟೈಪ್ ಮಾಡಿ. ಯಾರ್ಯಾರಿಗೆ ಸಿ ಅಂತ ಗೊತ್ತಾಗಿತ್ತು ಅವರೆಲ್ಲರೂ ಎಸ್ ಅಂತ ಟೈಪ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು ನರಸಿಂಹ ಅವರೇ, ನಮಸ್ತೆ. ತಿಳಿತಾರೆ? ಹಾ, ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ತಿಳಿತಾರೆ? ಹಾ, ಸಿರೀಸ್ ಅಂದ್ರೆ ಹಿಂಗೆ ಇರುತ್ತೆ ರೀ, ಡಿಫಿಕಲ್ಟ್ನೂ ಇರುತ್ತೆ, ಈಸಿನೂ ಇರುತ್ತೆ. ನಾವು ಎಷ್ಟು ಸಿರೀಸ್ಗಳನ್ನ ಸಾಲ್ವ್ ಮಾಡ್ತೀವೋ ಅಷ್ಟು ನಮ್ಮಲ್ಲಿ ಮೈಂಡ್ ಬೆಳೀತದ. ಹಿಂಗೂ ಇರುತ್ತಲ್ಲ ಅಂತಾನು ತಿಳ್ಕೊಂಡು ಹೋಗ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಸಿರೀಸ್ಗೆ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಇಲ್ಲಿರುವಂತ ಬೆಟ್ಟ ಸ್ಥಳವನ್ನ ತುಂಬಲಿಕ್ಕೆ ಪ್ರಯತ್ನ ಪಡಿ. 12 ಹೇಗೆ ಬಂದಿದೆ ಅಂತಂದ್ರೆ, ಒಂದನ್ನ 2ರಲ್ಲೇ ತಿಳಿತರಿ ಇಂಟು ಮಾಡಿದ್ದಾರೆ, ತಿಳಿತರಿ ಪ್ಲಸ್ 10 ಮಾಡಿದ್ದಾರೆ. ಹಂಗಾರೆ ಎಷ್ಟು ಬಂತು? 12 ಆಯ್ತು. ಆಮೇಲೆ 12ಅನ್ನ 2ರಲ್ಲೇ ಇಂಟು ಮಾಡಿದ್ದಾರೆ, 12 24 ಮೈನಸ್ 10, ಹಂಗಾರೆ ಎಷ್ಟಾಯ್ತು? 14 ಆಯ್ತು. ಇನ್ನ 14ಅನ್ನ 2ರಲ್ಲೇ ಇಂಟು ಮಾಡಿ ಪ್ಲಸ್ 10, ಅಂದ್ರೆ ಒಮ್ಮೆ ಪ್ಲಸ್ 10, ಒಮ್ಮೆ ಮೈನಸ್ 10, ಒಮ್ಮೆ ಪ್ಲಸ್ 10 ಮಾಡ್ತಾ ಇದ್ದಾನೆ. 14 28, 28ಕ್ಕೆ 10 ಕೂಡಿಸಿದ್ರೆ 38. ನಮಗೆ ಬೇಕಾಗಿರೋದು 38. ಬಟ್ ನಾವು ಮುಂದಿನ ಒಂದು ಚೆಕ್ ಮಾಡಿ ನೋಡೋಣ, ಈ ಸಿರೀಸ್ ಕರೆಕ್ಟ್ ಇದನ್ನ. 38 ಇಂಟು 2 ಎಷ್ಟಾಯ್ತು? 30, 30, 60, 8 16, 76 ಆಗುತ್ತೆ. 76 ಒಳಗಡೆ ಮೈನಸ್ 10 ಮಾಡಿದ್ರೆ ಎಷ್ಟು ಬರುತ್ತೆ? ಎಕ್ಸಾಕ್ಟ್ಲಿ ಗೈಸ್ 66 ಬರುತ್ತೆ. ಹಂಗಾರೆ ನಾವು ಮಾಡ್ತಾ ಇರುವಂತ ಪದ್ಧತಿ ಇಂಟು 2 ಪ್ಲಸ್ 10 ಇಂಟು 2 ಮೈನಸ್ 10. ಇದು ಸಿರೀಸ್ ಕರೆಕ್ಟ್ ಇದೆ. ಹಂಗಾರೆ 38 ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತರಿ? ಎಸ್, ಎಲ್ಲರಿಗೂ ತಿಳಿದಿದ್ರೆ ಎಸ್ ಅಂತ ಟೈಪ್ ಮಾಡಬಹುದು. ನಿಮ್ಮ ಆನ್ಸರ್ನ ಟೈಪ್ ಮಾಡೋದನ್ನ ಮರಿಬೇಡಿ. ತಿಳಿತಾನೆ ಆ ಥರದ್ದು ನಿಮ್ಮ ಆನ್ಸರ್ನ ಟೈಪ್ ಮಾಡಿ, ಪಾಸ್ ಮಾಡಿ. ನೀವೇನಾದರೂ ನೋಡುವಂಥ ಸಂದರ್ಭದಲ್ಲಿ ನಿಂತ್ಕೊಂಡು ನೋಡ್ಬೋದು. ನೆಕ್ಸ್ಟ್ ಕ್ವಶನ್. ಎಸ್, ನೋಡಿ ನಂಬರ್ ಸೀರೀಸ್ ತಗೋದಿದ್ದೀನಿ. ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಎಸ್, ಇದು ಕೂಡ ಸ್ವಲ್ಪ ಸಿಂಪಲ್ ಇದೆ ನೋಡಿ. ಈ ನಂಬರ್ ಸೀರೀಸ್ ಪ್ರಶ್ನೆಯನ್ನ ನೀವು ಆರಾಮಾಗಿ ಸಾಲ್ವ್ ಮಾಡಬಹುದು. ಎಸ್, ಕಮ್ ಆನ್ ಗೈಸ್, ವೆರಿ ಗುಡ್, ಸೂಪರ್ ಗೈಸ್, ಸೂಪರ್. ಸೊ ಇದನ್ನೇನ್ ಮಾಡಿದ್ದಾರೆ? ಒಂದು ಸ್ಕ್ವೇರ್ ಅನ್ನ ಪ್ಲಸ್ ಮಾಡಿದ್ದಾರೆ, ಇಲ್ಲಿ 2 ಸ್ಕ್ವೇರ್ ಅನ್ನ ಪ್ಲಸ್ ಮಾಡಿದ್ದಾರೆ. ನೋಡಿ, ಒಂದಕ್ಕೆ ಪ್ಲಸ್ 1 ಸ್ಕ್ವೇರ್ ಮಾಡಿದರೆ ಎಷ್ಟಾಯ್ತು? 1 ಆಯ್ತು. ಒಂದಕ್ಕೆ 1 ಸ್ಕ್ವೇರ್ ಅನ್ನ ಪ್ಲಸ್ ಮಾಡಿದ್ರೆ 2 ಆಗುತ್ತೆ. ಸಾರಿ, 1 ಪ್ಲಸ್ 1 2, ಯಾಕೆ 1 ಅಂದ್ರೆ 1. ನೆಕ್ಸ್ಟ್ 2ಕ್ಕೆ 2 ಸ್ಕ್ವೇರ್ ಪ್ಲಸ್ ಮಾಡಿದ್ರೆ 2 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. ಹೌದಲ್ಲ? 4 2 ಎಷ್ಟಾಯ್ತು? 6 ಆಯ್ತು. ಇನ್ನು 6ಕ್ಕೆ ನಾವು ಮತ್ತೆ 3 ಸ್ಕ್ವೇರ್ ಮಾಡ್ಬೇಕಾ? ನೋಡಿ ಏನ್ ಮಾಡ್ಬೇಕು? ಇಲ್ಲಿ 1 ಸ್ಕ್ವೇರ್ ಮಾಡಿಲ್ಲ, ಇಲ್ಲಿ ಒಂದಕ್ಕೆ 1 ಮಾಡ್ರು ಬರ್ತದೆ. ತಿರ್ತಾರೆ ಸ್ಕ್ವೇರ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ಅಂದ್ರೆ ಒಂದಕ್ಕೊಂದೊಂದಕ್ಕೊಂದು ಜಾಸ್ತಿ ಆಗೋತ ಹೊಂಟ ಇದೆ ಪವರ್. ಇಲ್ಲಿ ಪವರ್ ಏನಿಲ್ಲ ಅಂದ್ರೆ 1 ಅದ, ಇಲ್ಲಿ ಪವರ್ 2 ಅದ. ಹಂಗಾರೆ ಇಲ್ಲಿ 3 ಆಗತ್ತ, 3 ಕ್ಯೂಬ್ ಆಗತ್ತ. 3 3 9, 9 3 27.
ಅರ್ಥ ಆಯ್ತಾರೆ? 27. ಇಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, 33 ಆಗ್ಬೇಕು. ಇಲ್ಲಿ ಹೇಳ್ತಾರೆ 33 ಆಗ್ಬೇಕು. ಇನ್ನ 3 ಕ್ಯೂಬ್ ಅಂದ್ರೆ 27 ಆಗುತ್ತೆ. 27. ಹಂಗಾರೆ 27 ಮತ್ತು 6 ಕೂಡಿಸಿದ್ರೆ ಎಷ್ಟಾಯ್ತು? 33 ಆಗುತ್ತೆ. ಹೇಳ್ತಾರೆ ಹಂಗಾರೆ 33ಕ್ಕೆ ಪ್ಲಸ್ 4 ಮೇಲೆ ಪವರ್ 4 ಇಟ್ರೆ ಎಷ್ಟಾಗುತ್ತೆ? 4ರ ಮೇಲೆ 4 ಪವರ್ ಇಟ್ರೆ ಅಂದ್ರೆ 4 ಇಂಟು 4 ಇಂಟು 4 ಇಂಟು 4 4 4 4 4 256 ಆಗುತ್ತೆ. ಎಷ್ಟಾಗುತ್ತೆ? 256 ಆಗುತ್ತೆ. ಹಂಗಾರೆ 256 ಪ್ಲಸ್ 33 ಮಾಡಿದ್ರೆ ಎಕ್ಸಾಕ್ಟ್ಲಿ 289 ಆಗುತ್ತೆ. ತಿಳಿತಾರೆ? ಇನ್ನು ನಾವೇನ್ ಮಾಡ್ಬೇಕು? 289 ಪ್ಲಸ್ 5 ಮೇಲೆ 5 ಪವರ್ ಇಡಬೇಕು. ಅಂದ್ರೆ 5ನ್ನ 5 5 5 5 ಮೇಲೆ ಗುಣಾಕಾರ ಮಾಡಬೇಕು. ಹಂಗಾರೆ ಅದೆಷ್ಟಾಗುತ್ತೆ? 3125 ಆಗುತ್ತೆ. 3125. ಹಂಗಾರೆ 3125ಕ್ಕೆ 289 ಕೊಡಿಸು. 9 5 14 ಆಗುತ್ತೆ. ಲಾಸ್ಟಕ್ಕೆ 4 ಆಪ್ಷನ್ ಇರೋದು ಯಾವುದು? ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ. 3414 ಇಸ್ ದ ರೈಟ್ ಆನ್ಸರ್. 3414 ಇಸ್ ದ ರೈಟ್ ಆನ್ಸರ್. ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ತಿಳಿತರಿ? ಆಗಲೇ ರೂಟದ ಪ್ರಶ್ನೆಯನ್ನ ಒಂದು ನಿಮ್ ಮುಂದೆ ಬರ್ತಾ ಇದೆ. ಎಸ್, ಈ ಸೀರೀಸ್ ಅನ್ನು ಸಾಲ್ವ್ ಮಾಡಿ. ಎಸ್, ಮುಂದೆ ಬರುವಂತ ನಂಬರ್ ಯಾವುದು? ಮುಂದೆ ಬರುವ ನಂಬರ್ ಯಾವುದು? ಎಸ್, 8ರಿಂದ 17ಗೆ 9 ಇದೆ. ತಿಳಿತರಿ? 9 ಆದ್ಮೇಲೆ ಇಲ್ಲಿ 17 ಇದೆ. ತಿಳಿತರಿ? 17 ಆದ್ಮೇಲೆ ಇಲ್ಲಿ 24 ಇದೆ. ಅಂದ್ರೆ ಪ್ಲಸ್ ಮಾಡ್ಕೋತ ಹೊಂಟಿದ್ದಾರೆ. ಅದಾದ್ಮೇಲೆ ಇಲ್ಲಿ 30 ಆಗಿದೆ. ಹಂಗಾರೆ ಈ ಎರಡು ಯಾವ 9 17 24 30 ಇದು ಯಾವ ಆಧಾರದ ಮೇಲೆ ಬಂದಿದಾವ? ಇವೆರಡು 8 7 6 8 7 6. ಹಂಗಾರೆ ಇಲ್ಲಿ 5 ಪ್ಲಸ್ ಆಗಬೇಕು. ಹಂಗಾರೆ ಇಲ್ಲಿ 5 ಪ್ಲಸ್, ಹಂಗಾರೆ ಇಲ್ಲಿ 9ಕ್ಕೆ 8 ಪ್ಲಸ್ ಮಾಡ್ರೆ 17 ಆಗಿದೆ. 17ಕ್ಕೆ 7 ಪ್ಲಸ್ ಮಾಡ್ರೆ 24 ಆಗಿದೆ. 24 6 ಪ್ಲಸ್ ಮಾಡ್ರೆ 30 ಆಗಿದೆ. 30ಕ್ಕೆ 5 ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ? 5 ಪ್ಲಸ್ ಮಾಡ್ರೆ 35 ಆಗುತ್ತೆ. ಹಂಗಾರ 88ಕ್ಕೆ 35 ಕೂಡಿಸಿದರೆ ಎಷ್ಟಾಗುತ್ತೆ? ಕೊನೆಗೆ 13 ಬಂತು. ಕೊನೆಗೆ 3 ಇರೋದು ಒಂದೇ ಇದೆ, ಆಪ್ಷನ್ ಬಿ 123 ಆಗುತ್ತೆ. ತಿಳಿತರಿ? ತಿಳಿತಾ? ಸರ್, ರೂಟ್ ಬಗ್ಗೆ ಇನ್ನೊಂದ್ಸಲ ಹೇಳ್ಕೊಡಿ. ಇನ್ನೊಂದ್ಸಲ ಓಕೆ, ಇನ್ನೊಂದು ಬೇರೆ ಮೆಥಡ್ದಲ್ಲೂ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮ್ಗೆ ರೂಟನ್ನು. ಇನ್ನೊಂದು ಬೇರೆ ಮೆಥಡ್ದಲ್ಲೂ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಕೇವಲ ರೂಟದ ಬಗ್ಗೆ, ಕೇವಲ 2 ರೂಟದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ನೋಡಿ 2√3 ಅಂತ ತಗೊಂಡಾಗ ಇಲ್ಲಿ 2 ಹೊರಗಡೆ ಬಂದಿದೆ ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ? ಅದರ ಅರ್ಥ ರೂಟ್ ಒಳಗಡೆ ಮೊದಲು 3 × 4 ಇತ್ತು. ಈ 4ನ್ನ ರೂಟ್ 4ನ್ನ ಹೊರಗೆ ತಂದ್ರೆ ಏನಾಗುತ್ತೆ? 2 ಆಗುತ್ತೆ. ಅದನ್ನ ಏನಂತ ಮಾಡಿಟ್ಟಿದ್ದಾರೆ? 2 ರೂಟ್ ಒಳಗಡೆ 3 ಇರೋದನ್ನ 3 ಇಟ್ಟಿದ್ದಾರೆ. ಇಷ್ಟೇ. ಓಕೆ, ಇನ್ನು ಮುಂದಿಂದು 3 × 4 ಅಂತಂದ್ರೆ ಏನಾಗುತ್ತೆ? 5 × 6 ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಇಲ್ಲಪ್ಪ ಅಂತಂದ್ರೆ 4 × 5 ಮಾಡಿದಾರೆ ಅಂತ ತಿಳ್ಕೊಳ್ಳಿ. 4 × 5, ಯಾಕಂದ್ರೆ ಇಲ್ಲಿ ಒಳಗಡೆ 5 ಇದೆ. 4 × 5. ಈ ರೂಟ್ 4ನ್ನ ಹೊರಗಡೆ ತಂದಿದ್ದಾರೆ ಅಂದ್ರೆ ಏನು ಉಳಿತು? 2√5 ಉಳಿತು. ಈಗ ಇದು ಮುಗೀತು, ಇದು ಮುಗೀತು. ತಿಳಿತಾನೆ? ಹಂಗಾರ 3 ಆದ್ಮೇಲೆ 4, 4 ಆದ್ಮೇಲೆ 5. ಹಂಗಾರ ಮುಂದಿನ ಏನಿರುತ್ತೆ? 5 × 6 ಇದೆ. 5 × 6 ಅಂದ್ರೆ ಒಳಗಡೆ ಇದನ್ನೇ, ಹೊರಗೆ ಯಾವ ಬರಲ್ಲ. ಯಾಕೆ? ಯಾವ ಸ್ಕ್ವೇರ್ಸ್ ಇಲ್ಲ. 5 ಆರ್ಲೆ 30 ಉಳಿತು. ಹಂಗಾರ ಇದು ಮುಗೀತು. ತಿಳಿತಾ? ಇನ್ನ ರೂಟ್ ಒಳಗಡೆ ತಿಳಿತೀರಿ 6 × 7. ಯಾಕೆ? 3 ಆದ್ಮೇಲೆ 4, 4 ಆದ್ಮೇಲೆ 5, 5 ಆದ್ಮೇಲೆ 6, 6 ಆದ್ಮೇಲೆ 7. 6 7 ಕೂಡ ಯಾವುದೇ ತರದ ಪರ್ಫೆಕ್ಟ್ ಸ್ಕ್ವೇರ್ಸ್ ಇಲ್ಲ. ಇಲ್ಲಿ 4 ಪರ್ಫೆಕ್ಟ್ ಸ್ಕ್ವೇರ್ ಇದಕ್ಕೆ ಅದನ್ನ ಹೊರಗೆ ತಂದೆ 2 ಆಯ್ತದು. ಬಟ್ 6 ಏನಾಗುತ್ತೆ? 42 ಆಗುತ್ತೆ.
ತಿಳಿತಾರೆ. ಇದೊಂದು ಮೆಥಡ್ಲೆ ಸಾಲ್ವ್ ಮಾಡ್ಬೋದು ಇದನ್ನ. ಹಾ, ಈಗ ನೆಕ್ಸ್ಟ್ ರೂಟ್ 7 ಇಂಟು 8, 7 ಇಂಟು 8 ತಿಳಿತೀರಿ. ಹಾ, 7 ಎಂಟ್ಲೆ ಎಷ್ಟು ಮೊದಲು ಅದನ್ನ ಹೇಳಿ. 8 ಒಳ್ಳೆ ಎಷ್ಟಾಗುತ್ತೆ? ವೆರಿ ಗುಡ್, 56 ಆಗುತ್ತೆ. ತಿಳಿತೀರಿ, 56 ಆಗುತ್ತೆ. ಅದು ಮಾತ್ರ ಕರೆಕ್ಟಾ? ಎಸ್, 56. ನಾವೀಗ 42 ಮುಗಿಸಿದ್ವಿ, ಇಲ್ಲಿ ಬಂದಿದ್ದೀವಿ. ಹಾ, 14 ಎಷ್ಟಲೇ 56? ಇಲ್ಲಿ ನೋಡಿ, ಇಲ್ಲಿ 2 ಹೊರಗಡೆ ಬಂದಿದೆ ಅಂತಂದರೆ ಇಲ್ಲಿ ಒಳಗಡೆ ಏನಿತ್ತು? 4 ಇತ್ತು, ಇಂಟು 14 ಇತ್ತು. 14 4ಲೇ 56 ಆಗಿದೆ. ಅರ್ಥ ಆಯ್ತರಿ? ಅದಕ್ಕೆ ಅದೇನಾಯ್ತು? ರೂಟ್ 14. 14 4ಲೇ ಮಾಡಿದ್ದಕ್ಕೆ 4ನ್ನ ಹೊರಗಡೆ ತಂದಿಟ್ರೆ 2 ಆಯ್ತು. ತಿಳಿತಾರೆ? 2 ರೂಟ್ 14 ಸಿಕ್ತು. ಹಂಗಾರೆ ಇದು ಸಿಕ್ತು. ಈಗ ಇನ್ನು ಮುಂದಿನ ತಗೋಬೇಕು ನಾವು. ಮುಂದಿನ ಏನಾಗುತ್ತೆ? 7 8 ಆದ್ಮೇಲೆ 8 9 ತಿಳಿತಾರೆ? 8 9. ಸೊ 8 9 ಅಂತಂದ್ರೆ ನಮಗೆ ನೆಕ್ಸ್ಟ್ ಆಪ್ಷನ್ ಅಲ್ಲಿ 8 9 ಅಂದ್ರೆ 72. 8 9 72. 72ರಲ್ಲಿ 4 ಮಗ್ಗಿಯಲ್ಲಿ ಯಾವ್ದಾದ್ರು ಬರುತ್ತಾ? ಅಂದ್ರೆ 2 ಅನ್ನ ಹೊರಗೆ ತರಲಿಕ್ಕೆ ಒಂದೊಂದೊಂದೊಂದು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಿ. 2 ಹೊರಗಡೆ ತರಲಿಕ್ಕೆ 2 ಅಂತೂ ಎಲ್ಲೂ ಇಲ್ಲೇ ಇಲ್ಲ ಹೊರಗಡೆ. ತಿಳಿತಾ? ಎಲ್ಲೂ ಇಲ್ಲೇ ಇಲ್ಲ. ಒಳಗಡೆ 72 ಬರಬೇಕು, ಇದು ಬರಲ್ಲ. ಒಳಗಡೆ 72 ಬರಬೇಕು, ಇದು ಬರಲ್ಲ. ಹಂಗಾರೆ ಇದು ಒಂದೇ ಆನ್ಸರ್ ಇದೆ. ನಾನು ಹೇಳ್ತಾರೆ ತಿಳಿತಾರಿ? ಫಸ್ಟ್ ಕೆ ರೂಟ್ 2 ಒಳಗಡೆಯಿಂದ ಹೊರಗೆ ಬರ್ತದ, ಅದು ಇಲ್ಲ. ತಿಳಿತಾರಿ? 3 ಒಳಗೆ 3 ಒಳಗೆ ಬರ್ತದ. ನೋಡೋಣ, 3 ಅಂತಂದ್ರೆ ಏನಾಗುತ್ತೆ ರೀ? 9. ತಿಳಿತಾರಿ? 9. ಹಂಗಾರೆ 8 9 72 ಇದೆ. 8 9 72 ಇದೆ. ಅರ್ಥ ಆಯ್ತು ಅದು? ಸೊ 8 9 72 ಅಂತ ಇದಕ್ಕೆ 9 ಹೊರಗೆ ಏನಾಗುತ್ತೆ? 3 3 9 ಆಗುತ್ತೆ. ಹೌದಲ್ಲ? ಹಂಗಾದ್ರೆ 3 ಹೊರಗೆ ಬರುವುದಿಲ್ಲ. ಅಲ್ಲ, 6 ಇದೆ. ಹಂಗಾದ್ರೆ 36. ಹಾ ನೋಡಿ, 72 ಹೆಂಗ್ ಬರ್ದಿದ್ದಾರೆ? 36 ಇಂಟು 2 ಬರ್ದಿದ್ದಾರೆ. 36 2ಲೇ 72. 36 ಪರ್ಫೆಕ್ಟ್ ಸ್ಕ್ವೇರ್ ಹೊರಗೆ ಬಂದ್ರೆ ಏನಾಗುತ್ತೆ? 6 6 ತಿಳಿತನ ತರದು ಅದೇನಾಗುತ್ತೆ? 6. ಹಂಗಾರೆ 6ನ್ನ ಹೊರಗಡೆ ಬರೆದು ಒಳಗಡೆ ಇರುವಂತ 2ನ್ನ 2 ಬರ್ದಿದ್ದಾರೆ. 6 ರೂಟ್ 2. ಸೊ ದ್ಯಾಟ್ಸ್ ವೈ ಆನ್ಸರ್ ಇಸ್ 6 ರೂಟ್ 2. ಇದು ಯಾರಿಗೆ ತಿಳಿದಿದೆ? ಎಸ್ ಅಂತ ಟೈಪ್ ಮಾಡಬಹುದು. ಇದು ಯಾರಿಗೆ ತಿಳಿದಿದೆ? ಎಸ್ ಅಂತ ಟೈಪ್ ಮಾಡಬಹುದು. ತಿಳಿತಾರಿ? ಎಸ್. ತಿಳಿತಾ? ಎಸ್. ನೋಡಿ ಎಷ್ಟು ಸಾಲ್ವ್ ಮಾಡ್ತೀವಿ ಅಷ್ಟು ಪ್ರಾಬ್ಲಮ್ ನಮ್ಗೆ ಬರುತ್ತೆ. ತಿಳಿತಾನ ಆ ಥರದ್ದು? ನಾವು ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಕೋತ ಹೋಗ್ತೀವೋ ಅಷ್ಟದು ಬರುತ್ತೆ ನಮಗೆ. ತಿಳಿತಾರಿ? ಹಾ, ಪ್ರಾಬ್ಲಮ್ಗಳಲ್ಲಿ ತುಂಬಾ ವೆರೈಟಿ ಇರ್ತಾವ್ರಿ. ಹಾ, ನಾವು ಎಷ್ಟೇ ಅದನ್ನ ಕಾನ್ಸಂಟ್ರೇಷನ್ ಕೊಟ್ಟರು ಅದು ಕಡಿಮೆನೆ. ಓಕೆ, ತಿಳಿತಾರಿ? ಹಾ, ಸೊ ಇವತ್ತಿಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ದಲ್ಲಿ ನಾವು ಮುಂದಿನ ಕಂಟಿನ್ಯೂ ಮಾಡೋಣ. ಓಕೆ, ಬಾಯ್.